ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಈ ರೀತಿ ಸ್ವೆಟರ್ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು 1 ಇಯರ್ ಬೇಬಿಗೆ ಸರಿ ಆಗುತ್ತೆ. ನೋಡಿ, ಬ್ಯಾಕ್ ಸೈಡ್, ಫ್ರಂಟ್ ಸೈಡ್. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು 2 ಕಲರ್ ತೊಗೊಂಡಿದ್ದೀನಿ. ವೈಟ್ ಕಲರ್ ತೊಗೊಂಡಿದ್ದೀನಿ, ಗ್ರೇ ಕಲರ್ ತೊಗೊಂಡಿದ್ದೀನಿ. ಹುಕ್ ಸೈಜ್ 3.5 mm ತೊಗೊಂಡಿದ್ದೀನಿ. ನೋಡಿ, ವರ್ಧಮಾನ್ ನೆಟ್ಟಿಂಗ್ ಯಾರ್ನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು 4 ಫ್ಲೇವರ್ ಇದು. ಫಸ್ಟ್ ವೈಟಿಂದ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಚೈನ್ ಹಾಕೊಳ್ಳೋಣ. 1 2 3 4 5 6 7 8 9 10. ಇದೇ ರೀತಿ 68 ಚೈನ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, 68 ಚೈನ್ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ 3 ಚೈನ್ ಹಾಕ್ಕೊಂಡು ಇದೊಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. 1 2 3. ಈ 3 ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ. 9 ಡಬಲ್ ಕ್ರೋಶೆ ಹಾಕೊಳ್ಳೋಣ. 3. ನೋಡಿ, 3 ಚೈನನ್ನು ಸೇರಿ 1 2 3 4 5 6 7 8 9. ನೋಡಿ, 9 ಡಬಲ್ ಕ್ರೋಶೆ. 1 1 2 3 4 5 6 7 8 9. 9 ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟಲ್ಲಿ 1 ಡಬಲ್ ಕ್ರೋಶೆ, 2 ಚೈನ್, ಮತ್ತು ಸೇಮ್ ಸ್ಟಿಚ್ಚಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ. ಇದೊಂದು ಕಾರ್ನರ್ ಇದು. ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. 1. ಈಗ 14 ಡಬಲ್ ಕ್ರೋಶೆ ಹಾಕೊಳ್ಳೋಣ. 2 3 4 5 6 7 8 9 10 11 12 13 14. ನೋಡಿ, 14 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಒಂದು ಕಾರ್ನರ್ ಹಾಕೊಳ್ಳೋಣ. ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ, 2 ಚೈನ್, ಮತ್ತು ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. 2 3. ಈಗ ಒಟ್ಟು 18 ಡಬಲ್ ಕ್ರೋಶೆ ಹಾಕೊಳ್ಳೋಣ ಫ್ರೆಂಡ್ಸ್. 18 ಡಬಲ್ ಕ್ರೋಶೆ. ನೋಡಿ, 18 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಈಗ ಮತ್ತೆ ಒಂದು ಕಾರ್ನರ್ ಹಾಕೊಳ್ಳೋಣ. ನೆಕ್ಸ್ಟ್ ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ. ಈಗ ಮತ್ತೆ ನಾವು 14 ಡಬಲ್ ಕ್ರೋಶೆ ಹಾಕೋಬೇಕು. ಡಬಲ್ ಕ್ರೋಶೆ ಹಾಕೊಳ್ಳಿ. 14 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ನೆಕ್ಸ್ಟ್ ಮತ್ತೆ ಒಂದು ಕಾರ್ನರ್ ಹಾಕೊಳ್ಳೋಣ. ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ. ಮತ್ತು
ಮತ್ತು ನೆಕ್ಸ್ಟ್ 9 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. 1 2 3 4 5 6 7 8 ಆದಮೇಲೆ ಲಾಸ್ಟ್ ಒಂದು 9. ಇಲ್ಲಿಂದ 1 2 3 4 5 6 7 8 9. ಫ್ರೆಂಡ್ಸ್ ಮತ್ತೆ ಈಗ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಒಂದು ಚೈನನ್ನು ಕೌಂಟಿಗೆ ಬರಲ್ಲ ಫ್ರೆಂಡ್ಸ್. ಫಸ್ಟ್ ಸ್ಟಿಚ್ಚಲ್ಲೇ ಒಂದು ಡಬಲ್ ಕ್ರೋಶೆ. 1 2 ಫ್ರೆಂಡ್ಸ್ ಇದೇ ರೀತಿಯೇ ಹಾಕ್ತಾ ಹೋಗೋದು. ಕಾರ್ನರಲ್ಲಿ 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಇಲ್ಲೇ ನಮಗೆ ಇನ್ಕ್ರೀಸ್ ಆಗೋದು ಫ್ರೆಂಡ್ಸ್, ಕಾರ್ನರಲ್ಲೇ ನಮಗೆ. ನೋಡಿ 2 ಚೈನ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ ಒಂದೊಂದು ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ನೋಡಿ ಇದಿಷ್ಟು ಹಾಕೊಂಡ್ಮೇಲೆ ಮತ್ತೆ ಕಾರ್ನರಲ್ಲಿ ನೋಡಿ 2 ಚೈನ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, 2 ಚೈನ್, ಮತ್ತು ಸೇಮ್ 2 ಚೈನ್ ಗ್ಯಾಪಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ. ಮತ್ತು ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸ್ಟಿಚ್ ಹಾಕ್ತಾ ಹೋಗಿ. ಕಾರ್ನರಲ್ಲಿ ಮಾತ್ರ 2 ಚೈನ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು. ಫ್ರೆಂಡ್ಸ್ ಫಸ್ಟಿಗೆ ನಾವು 3 ಚೈನ್ ಹಾಕ್ಕೊಂಡಿರ್ತೀವಲ್ಲ, 3rd ಚೈನ್ ಮೇಲೆ ಒಂದು ಡಬಲ್ ಕ್ರೋಶೆ ಹಾಕ್ಕೋಬೇಕು. ಮತ್ತು ಈಗ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಇದೇ ರೀತಿಯೇ ಹಾಕ್ತಾ ಹೋಗೋದು ಫ್ರೆಂಡ್ಸ್. ಇದೇ ರೀತಿ ನಾವು 8 ರೋಸ್ ಹಾಕ್ಕೋಬೇಕು. ನೋಡಿ 2 ಚೈನ್ ಗ್ಯಾಪಲ್ಲಿ ನಾವು 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ಮತ್ತು ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ.
ನೋಡಿ ಹೀಗೆ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್ ನಾವು ಹಾಕಿದ್ದೀನಲ್ಲ ಇದೇ ರೀತಿಯೇ 8 ರೋಸ್ ಹಾಕ್ಕೋಬೇಕು. 1 2 3 ಥರ್ಡ್ ರೋಸ್ ಹಾಕ್ತಾಯಿದ್ದೀನಿ. 8 ರೋಸ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 8 ರೋಸ್ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ 1 2 3 4 5 6 7 8. ನೋಡಿ ಬ್ಯಾಕ್ ಸೈಡು ಈ ಕಾರ್ನರಿಂದ ಈ ಕಾರ್ನರ್ ತನಕ 20 ಸೆಂಟಿಮೀಟ್ರ್ ಇದೆ. 9.5 ಇಲ್ಲ 10 ಸೆಂಟಿಮೀಟ್ರ್ ಹಾಕೋದು. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡಿದ್ದೀನಿ. 8 ರೋಸ್ ಹಾಕ್ಕೊಂಡ್ಮೇಲೆ ನಾನು ಇದಿಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಕಾರ್ನರಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಈಗ ಆರ್ಮ್ ಹೋಲ್ ಜಾಯಿನ್ ಮಾಡೋಣ. 1 2 ಡಬಲ್ ಕ್ರೋಶೆ ಹಾಕ್ಕೊಂಡು 3 ಚೈನ್. 1 2 3. ನೋಡಿ ಇದಿಷ್ಟನ್ನು ಸ್ಕಿಪ್ ಮಾಡಿ ನೋಡಿ ಈ ಕಡೆ ಕಾರ್ನರಲ್ಲಿ ಹೀಗೆ 2 ಡಬಲ್ ಕ್ರೋಶೆ. ಈ ಕಡೆ ಕಾರ್ನರಲ್ಲಿ 2 ಡಬಲ್ ಕ್ರೋಶೆ. ನೋಡಿ ಹೀಗೆ. ಮತ್ತೆ ಈಗ ಒಂದೊಂದು ಡಬಲ್ ಕ್ರೋಶೆ, ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಇದೇ ರೀತಿ ಇಲ್ಲಿ ತನಕ ಹಾಕ್ಕೊಳ್ಳಿ, ಈ ಕಾರ್ನರ್ ತನಕ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ. ಮತ್ತು ಇಲ್ಲಿ ಕಾರ್ನರಲ್ಲಿ 2 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು ನೋಡಿ ಇದಿಷ್ಟನ್ನು ಸ್ಕಿಪ್ ಮಾಡಿ ಇಲ್ಲಿ 2 ಡಬಲ್ ಕ್ರೋಶೆ. ಹೀಗೆ ಮತ್ತೆ ಒಂದೊಂದು ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ನೋಡಿ ಇದಿಷ್ಟು ಹಾಕ್ಕೊಂಡ್ಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಒಂದೊಂದು ಡಬಲ್ ಕ್ರೋಶೆ. ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಇದಿಷ್ಟು ಹಾಕ್ಕೊಂಡ್ಮೇಲೆ ನೋಡಿ 3 ಚೈನ್ ಮೇಲೆ 3 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಫಸ್ಟ್ 3 ಚೈನ್ ಮೇಲೆ 3 ಡಬಲ್ ಕ್ರೋಶೆ. ಮತ್ತೆ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸ್ಟಿಚ್. ನೋಡಿ ಫ್ರೆಂಡ್ಸ್, ಇದಿಷ್ಟು ಆದಮೇಲೆ ಮತ್ತೆ ಇಲ್ಲಿ 3 ಚೈನ್ ಹಾಕಿದ್ವಲ್ಲ, 3 ಡಬಲ್ ಕ್ರೋಶೆ.
ಮತ್ತು ಒಂದೊಂದು ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈ ಗ್ರೇ ಕಲರ್ ತಗೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ. ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಒಂದು ಸಿಂಗಲ್ ಕ್ರೋಶೆ ಹಾಕಿದರೆ ಒಂದು ಡಬಲ್ ಕ್ರೋಶೆ ಹಾಕೋಬೇಕು. ಇದೇ ಪ್ಯಾಟರ್ನ್ ಬರುತ್ತೆ. ಈಸಿ ಪ್ಯಾಟರ್ನ್ ಫ್ರೆಂಡ್ಸ್ ಇದು. ನೋಡಿ, ಇಲ್ಲಿ ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಡಬಲ್ ಕ್ರೋಶೆ, ನೆಕ್ಸ್ಟ್ ಅಲ್ಲಿ ಸಿಂಗಲ್ ಕ್ರೋಶೆ. ನೋಡಿ, ಇಲ್ಲಿ ಸಿಂಗಲ್ ಕ್ರೋಶೆ, ಒಂದು ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಡಬಲ್ ಕ್ರೋಶೆ, ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ, ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ. ನೋಡಿ, ಒಂದು ಸ್ಟಿಚ್ಚಲ್ಲಿ ಸಿಂಗಲ್ ಕ್ರೋಶೆ, ಒಂದು ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ, ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ, ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ. ಒಂದು ಸ್ಟಿಚ್ಚಲ್ಲಿ ಸಿಂಗಲ್ ಕ್ರೋಶೆ, ಒಂದು ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ಒಂದು ಸಿಂಗಲ್ ಕ್ರೋಶೆ, ಫಸ್ಟ್ ಸಿಂಗಲ್ ಕ್ರೋಶೆ ಹಾಕಿದ್ವಿ, ಆಮೇಲೆ ಡಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ. ಫ್ರೆಂಡ್ಸ್, ಇದೇ ರೀತಿನೇ ಹಾಕ್ಕೊಳ್ಬೇಕು. ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತು ಈಗ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ, ಈಗ ಸಿಂಗಲ್ ಕ್ರೋಶೆ ಆಗಿರ್ತೀವಲ್ಲ, ಅಲ್ಲಿ ನಾವು ಡಬಲ್ ಕ್ರೋಶೆ ಹಾಕೋಬೇಕು. ಫಸ್ಟಿಗೆ ಒಂದು ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, ಅಲ್ಲಿ ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಹಾಕಿದಲ್ಲಿ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ ಹಾಕಿದಲ್ಲಿ ಸಿಂಗಲ್ ಕ್ರೋಶೆ. ನೋಡಿ, ಸಿಂಗಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ,
ಇದು ಸಿಂಗಲ್ ಕ್ರೋಶೆ ಹಾಕಿದ್ದಲ್ಲಿ ನಾವು ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅಲ್ಲಿ ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಹಾಕಿದಲ್ಲಿ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ ಹಾಕಿದಲ್ಲಿ ಸಿಂಗಲ್ ಕ್ರೋಶೆ. ನೋಡಿ ಇಲ್ಲಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಹಾಕಿದಲ್ಲಿ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅಲ್ಲಿ ಸಿಂಗಲ್ ಕ್ರೋಶೆ, ಡಬಲ್ ಸಿಂಗಲ್, ಡಬಲ್ ಸಿಂಗಲ್, ಡಬಲ್ ಸಿಂಗಲ್, ಡಬಲ್ ಸಿಂಗಲ್. ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ ಇಲ್ಲಿ ತನಕ. ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನಾವು 2 ರೋಸ್ ಇದರಲ್ಲಿ ವೈಟಲ್ಲಿ ಹಾಕ್ತೀನಿ, 2 ರೋಸು ಗ್ರೇ ಕಲರಲ್ಲಿ ಹಾಕ್ತೀನಿ. ಒಂದು ಚೈನ್ ಹಾಕ್ಕೊಂಡಿದ್ವಲ್ಲ ನೋಡಿ, ಫಸ್ಟಿಗೆ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅಲ್ಲಿ ನೋಡಿ, ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ಇದೇ ರೀತಿ ಹಾಕ್ತಾ ಹೋಗೋದು ಫ್ರೆಂಡ್ಸ್. ನೆಕ್ಸ್ಟ್ ಡಬಲ್ ಕ್ರೋಶೆ, ನೋಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ಫ್ರೆಂಡ್ಸ್ ಇದೇ ರೀತಿ ಪ್ಯಾಟ್ರನ್ ಹಾಕ್ತಾ ಹೋಗೋದು. ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ ಆದಮೇಲೆ ನೋಡಿ ಇದು ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಇಲ್ಲಿ ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ಹೀಗೆ ಫ್ರೆಂಡ್ಸ್ ಇದೇ ರೀತಿನ ಹಾಕ್ತಾ ಹೋಗೋದು ಫ್ರೆಂಡ್ಸ್. 2 ರೋ ನಾನು ಗ್ರೇ ಕಲರ್ ಹಾಕಿದರೆ 2 ರೋ ವೈಟ್ ಕಲರ್ ಹಾಕ್ತೀನಿ. ಸಿಂಗಲ್ ಕ್ರೋಶೆ ಹಾಕಿ ಸಿಂಗಲ್ ಕ್ರೋಶೆ ಡಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಡಬಲ್ ಕ್ರೋಶೆ. ಇನ್ನೊಂದು ರೋ ಹಾಕಬೇಕಾದ್ರೆ ನಾವು ಫಸ್ಟಿಗೆ ಡಬಲ್ ಕ್ರೋಶೆ ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ ಸಿಂಗಲ್ ಕ್ರೋಶೆ,
ಸಿಂಗಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಹಾಕೋಬೇಕು ಫ್ರೆಂಡ್ಸ್. ಇದೇ ರೀತಿ ಹಾಕ್ಕೊಳ್ತಾ ಹೋಗಿ ನಾನು ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿಂದ 22 ರೋಸ್ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿಂದ 1 2 3 4 5 6 7 8 9 10 11 12 13 14 15 16 17 18 19 20 21 22 ನೋಡಿ. ಇಲ್ಲಿಂದ ಇದರ ಲೆಂತ್ 16 ಸೆಂಟಿಮೀಟರ್ ಇದೆ ಫ್ರೆಂಡ್ಸ್. ಕೆಳಗೀಗ ಬಾರ್ಡರ್ ಹಾಕೋಣ. ಫಸ್ಟ್ ಒಂದು ರೌಂಡು ಡಬಲ್ ಕ್ರೋಶೆ ಹಾಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ ನೋಡಿ. ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಸಿಂಗಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ. ನೋಡಿ, ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ. ಇದೇ ರೀತಿ ಫುಲ್ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್. ಡಬಲ್ ಕ್ರೋಶೆ ರೌಂಡು ಕಂಪ್ಲೀಟ್ ಆಯಿತು. ಈಗ ನಾವು ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕೋಬೇಕು. ಫಸ್ಟಿಗೆ 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ನಮಗೆ ಈಗ ಬ್ಯಾಕ್ ಸೈಡಿಂದ ನಾವು ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಹಾಕ್ತಾ ಇದ್ದೀವಲ್ಲ, ಹಾಗಾಗಿ ಫಸ್ಟಿಗೆ ನೋಡಿ ಇದು ಫ್ರಂಟ್ ಸೈಡ್ ಬರುತ್ತೆ ನಮಗೆ. ರೈಟ್ ಸೈಡಿಂದ ಇದು ರೈಟ್ ಸೈಡ್, ಇದು ರಾಂಗ್ ಸೈಡ್. ಇವಾಗ ನಮ್ಗೆ ರಾಂಗ್ ಸೈಡಿಂದ ಬ್ಯಾಕ್ ಪೋಸ್ಟ್ ಫ್ರಂಟ್ ಪೋಸ್ಟ್ ಹಾಕಬೇಕಲ್ಲ, ಹಾಗಾಗಿ ನಾವು ಫಸ್ಟಿಗೆ ಬ್ಯಾಕ್ ಪೋಸ್ಟಿಗೆ ಸ್ಟಾರ್ಟ್ ಮಾಡೋಣ ನೋಡಿ. ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಈಗ ನಾವು ರಾಂಗ್ ಸೈಡಿಂದ ಹಾಕ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ಇಲ್ಲಿಂದ, ಹಾಗಾಗಿ ನಾವಿಲ್ಲಿ ಫಸ್ಟಿಗೆ ಬ್ಯಾಕ್ ಪೋಸ್ಟ್ ಹಾಕ್ತಾ ಇದ್ದೀವಿ. ಬ್ಯಾಕ್ ಪೋಸ್ಟ್ ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್ ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ. ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ನೋಡಿ. ಹೀಗೆ ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್, ಹೀಗೆ ಫುಲ್ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್. ಇದಿಷ್ಟು ಹಾಕ್ಕೊಂಡೆ ನೋಡಿ. ಲಾಸ್ಟಿಗೆ ನಮಗೆ ಬ್ಯಾಕ್ ಪೋಸ್ಟ್ ಬರಬೇಕು ನೋಡಿ. ಈ ಕಡೆ ನಾವು ಬ್ಯಾಕ್ ಪೋಸ್ಟ್ ಹಾಕ್ಕೊಂಡಿದ್ದೀವಲ್ಲ, ಈ ಕಡೆನೂ ಬ್ಯಾಕ್ ಪೋಸ್ಟೇ ಹಾಕ್ಕೋಬೇಕು. ಲಾಸ್ಟಿಗೆ ಒಂದು ಡಬಲ್ ಕ್ರೋಶೆ. ಈಗ ಮತ್ತೆ 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳಿ. 2 ಅಥವಾ 3 ಚೈನ್ ಹಾಕೋಬೋದು. ನೋಡಿ, ಈಗ ನಾವು ರೈಟ್ ಸೈಡಿಂದ ಹಾಕ್ತಾ ಇದ್ದೀವಿ ನೋಡಿ. ಇದು ರೈಟ್ ಸೈಡ್, ಇದು ರಾಂಗ್ ಸೈಡ್ ನೋಡಿ. ಇದು ರಾಂಗ್ ಸೈಡ್ ಬರುತ್ತೆ ನೋಡಿ. ಇದು ರೈಟ್ ಸೈಡ್. ನಾವು ಡಬಲ್ ಕ್ರೋಶೆ ಹಾಕಿರ್ತೀವ ಅಲ್ಲಿ ನೋಡಿದರೆ ನಮಗೆ ಗೊತ್ತಾಗುತ್ತೆ. ಈಗ ನಾವು ನೋಡಿ ಇಲ್ಲಿ ಬ್ಯಾಕ್ ಪೋಸ್ಟ್ ಹಾಕಿದ್ವಲ್ಲ, ಇಲ್ಲಿ ಫ್ರಂಟ್ ಪೋಸ್ಟ್ ಹಾಕೋಬೇಕು.
ನೋಡಿ ಫ್ರಂಟ್ ಪೋಸ್ಟೇ ಬರುತ್ತೆ, ಆವಾಗಲೇ ಬ್ಯಾಕ್ ಪೋಸ್ಟ್ ಹಾಕಿದ್ವಲ್ಲ ಫ್ರಂಟ್ ಪೋಸ್ಟೇ ಬರುತ್ತೆ. ಅದರ ಮೇಲೆ ನಾವು ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್. ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಡಬಲ್ ಕ್ರೋಶೆ 2 ರೋಸ್ ಹಾಕೊಂಡ್ಮೇಲೆ ನೋಡಿ ಫ್ರೆಂಡ್ಸ್, ನಾವು ಈ ಕಡೆ ಬಟನ್ ಹೋಲ್, ಈ ಕಡೆ ಬಟನ್ ಪಟ್ಟಿ ಮಾಡ್ಕೊಳ್ಳೋಣ. ಈ ಕಡೆ ಬಟನ್ ಹೋಲ್ ಮಾಡೋಣ. ನೋಡಿ, ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋಣ. ನಾವು ಈ ಕಡೆ ಎಷ್ಟು ಸಿಂಗಲ್ ಕ್ರೋಶೆ ಹಾಕ್ತೀವೋ ಈ ಸೈಡು ಅಷ್ಟೇ ಸಿಂಗಲ್ ಕ್ರೋಶೆ ಹಾಕೋಬೇಕು. 1 2 3 4 5 6 7 8 9 10 11 12 13 14 15. ನೋಡಿ ಫ್ರೆಂಡ್ಸ್, ನಾನು ಒಂದು ರೋ ಹಾಕ್ಕೊಂಡೆ. ನಾನಿಲ್ಲಿ ಬಟನ್ ಹೋಲ್ ಹಾಕಲಿಕ್ಕೆ ನಾನು ನೋಡಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀನಿ. ನಾನು 4 ಬಟನ್ ಹಾಕ್ತೀನಿ. ಕರೆಕ್ಟಾಗಿ ನೀವು 4-5 ಬಟನ್ ಬೇಕಾದರೆ ಹಾಕೋಬೋದು. ನೋಡಿ, ಈ ಕಡೆಯಿಂದ ಒಂದು ಸ್ಟಿಚ್ ಮಾರ್ಕರ್ ಹಾಕ್ಕೊಂಡು ಮತ್ತೆ ಕರೆಕ್ಟಾಗಿ ನೋಡಿ ಸ್ಟಿಚ್ ಮಾರ್ಕರ್ ಹಾಕೊಳ್ಳಿ. ಮತ್ತೆ ಈಗ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ. ಈಗ ಬಟನ್ ಹೋಲ್ ಹಾಕೋಣ. ನೋಡಿ, 2 ಚೈನ್ ಹಾಕ್ಕೊಂಡು ಇಲ್ಲಿ 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ. ನೋಡಿ ಹೀಗೆ. ಮತ್ತೆ ಈಗ ಒಂದೊಂದು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ಫ್ರೆಂಡ್ಸ್, ನನಗಿಲ್ಲಿ ಟೋಟಲ್ 45 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿ ತನಕ 45 ಸಿಂಗಲ್ ಕ್ರೋಶೆ. ನಿಮ್ಗೆ ಎಷ್ಟು ಸಿಂಗಲ್ ಕ್ರೋಶೆ ಬರುತ್ತೆ ಅಷ್ಟು ಕರೆಕ್ಟಾಗಿ ನೀವು ಬಟನ್ ಹೋಲಿಗೆ ಡಿವೈಡ್ ಮಾಡ್ಕೋಬೇಕು. ಟೂ ಚೈನ್ ಹಾಕ್ಕೊಂಡು 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ. ಇದೇ ರೀತಿ ಹಾಕ್ಕೊಳ್ಳಿ.
ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಈಗ ನಾವು ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ನೋಡಿ ಹೀಗೆ ಹಾಫ್ ಡಬಲ್ ಕ್ರೋಶೆ ನೋಡಿ 3 ನೀಡ್ಲ ಮೇಲೆ ಉಕ್ ಮೇಲೆ 3 ಲೂಪ್ ಬರುತ್ತೆ. 3 ಲೂಪನ್ನು ಒಂದ್ಸಲ ಎಳ್ಕೋಬೇಕು. ನೋಡಿ ಈ ರೀತಿ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೋಡಿ ಚೈನ್ ಹಾಕಿದ್ದೀವಲ್ಲ, 2 ಚೈನ್, ಅದರೊಳಗಡೆನು 2 ಹಾಫ್ ಡಬಲ್ ಕ್ರೋಶೆ. 1 2. ನೋಡಿ ಹೀಗೆ ಹಾಫ್ ಡಬಲ್ ಕ್ರೋಶೆ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಈಗ ನಾವು ನೆಕ್ ಇಲ್ಲೂ ಅಷ್ಟೇ ಒಂದೊಂದು ಹಾಫ್ ಡಬಲ್ ಕ್ರೋಶೆ ಹಾಕೋಬೇಕು. ಒಂದು ಚೈನ್ ಹಾಕ್ಕೊಂಡು ನೋಡಿ ಒಂದೊಂದು ಹಾಫ್ ಡಬಲ್ ಕ್ರೋಶೆ. ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಹಾಫ್ ಡಬಲ್ ಕ್ರೋಶೆ. ನೋಡಿ ಹೀಗೆ ನೋಡಿ ಫ್ರೆಂಡ್ಸ್, ಇದೇ ರೀತಿಯೇ ಇಲ್ಲಿ ತನಕ ಹಾಕ್ಕೊಳ್ಳಿ. ಫುಲ್ ರೌಂಡ್ ಹಾಕ್ಕೊಳ್ಳಿ. ನೆಕ್ಕಿಗೆ ಇದೇ ರೀತಿ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಒಂದು ಹಾಫ್ ಡಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ಇದಿಷ್ಟು ನೆಕ್ಕಿಗೆ ನಾನು ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಈ ದಾರನ ಇದೇ ರೀತಿ ಬಿಟ್ಟು ಇಲ್ಲಿ ನಾವು 2 ರೋಸ್ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಆಮೇಲೆ 1 ರೋಸ್ ಇದೆಯಲ್ಲ, ನಾವು ಇಲ್ಲಿಂದ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ನಾವು ಇಲ್ಲಿಂದ ಫಸ್ಟಿಗೆ 2 ರೋಸ್ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ನೋಡಿ 45 ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ನಾವು ಈ ಕಡೆ ಹಾಕ್ಕೊಂಡಿದ್ವಲ್ಲ, ಅದೇ ರೀತಿ ಈ ಕಡೆ ಹಾಕ್ಕೋಬೇಕು.
2 3 4 5 6 7 8 ನೋಡಿ ಇದೇ ರೀತಿ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಒಂದು ರೋಸ್ ಹಾಕ್ಕೊಂಡೆ, ಮತ್ತೆ ಒಂದು ಚೈನ್ ಹಾಕ್ಕೊಂಡು ಇನ್ನೊಂದು ರೋ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಇದೇ ರೀತಿ ಹಾಕ್ಕೊಳ್ಳಿ ಫುಲ್. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ, ಲಾಸ್ಟಿಗೆ ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ, ನಾವು ಈ ಕಡೆ ದಾರ ಬಿಟ್ಟಿದ್ವಲ್ಲ, ನೋಡಿ ಇಲ್ಲಿಂದ ನಾವೀಗ ಒಂದು ರೋ ಸಿಂಗಲ್ ಕ್ರೋಶೆ ಹಾಕೊಳ್ಳೋಣ. ನೋಡಿ, ಇಲ್ಲಿಂದ ನೆಕ್ ಸೈಡಲ್ಲಿ ನಾವು ಹಾಕಿದ್ವಲ್ಲ ಹಾಫ್ ಡಬಲ್ ಕ್ರೋಶೆ, ಅದೇ ರೀತಿ ಈ ಕಡೆನೂ ಹಾಕೋಬೇಕು. ಹಾಫ್ ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಒಂದು ಚೈನ್ ಹಾಕ್ಕೊಂಡು ಮತ್ತೆ ಈಗ ಒಂದೊಂದು ಹಾಫ್ ಡಬಲ್ ಕ್ರೋಶೆ. ನೋಡಿ, ಹೀಗೆ ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಸ್ಲೀವ್ಸ್ ಹಾಕೋಣ. ನೋಡಿ ಫ್ರೆಂಡ್ಸ್, ನಾನು ಸ್ಲೀವ್ಸ್ ಹಾಕೋದನ್ನು ತೋರಿಸ್ತೀನಿ. ನೋಡಿ, ಇಲ್ಲಿ 3 ಚೈನ್ ಹಾಕಿರ್ತೀವಿ, 3 ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, ನೋಡಿ ಮಿಡ್ಲಿಂದ ಸ್ಟಾರ್ಟ್ ಮಾಡೋಣ. ಟೂ ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ.
ನೋಡಿ ಇಲ್ಲಿ ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು ಅಷ್ಟೇ ಫ್ರೆಂಡ್ಸ್. ಇದು ನೋಡಿ, ಇದ್ರ ಪಕ್ಕದಲ್ಲಿ ಡಬಲ್ ಕ್ರೋಶೆ ಇದೆಯಲ್ಲ, ಅದರ ಮೇಲೆ ನೋಡಿ ಈ ರೀತಿ ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ, ಮತ್ತು ಅದರ ಪಕ್ಕದಲ್ಲಿರೋ ಡಬಲ್ ಕ್ರೋಶೆ ಮೇಲೆ ಇಲ್ಲಿ ನೋಡಿ ಈ ರೀತಿ ತ್ರೀ ಲೂಪನ್ನು ಒಂದ್ಸಲ ಎಳ್ಕೊಳ್ಳಿ. ಇದು 2 ಡಬಲ್ ಕ್ರೋಶೆಯಿಂದ 1 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ನೋಡಿ, ಈ ಡಬಲ್ ಕ್ರೋಶೆ ಇದೆಯಲ್ಲ, ಈ ರೀತಿ ಹಾಕಿದ್ವಲ್ಲ, ಅದ್ರ ಮೇಲೆ ಒಂದು ಡಬಲ್ ಕ್ರೋಶೆ, ನೋಡಿ. ಮತ್ತೆ ಈ ಕಾರ್ನರ್ ಇದೆಯಲ್ಲ, ಕಾರ್ನರ್ ಹಾಕ್ಕೊಂಡಿದ್ವಲ್ಲ, ಅಲ್ಲೇ ಒಂದು ಹೋಲ್ ಇರುತ್ತಲ್ಲ, ಅಲ್ಲೇ ಒಂದು ಡಬಲ್ ಕ್ರೋಶೆ, ಮತ್ತು ಒಂದೊಂದು ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು. ಇದೇ ರೀತಿ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ, ನಾವು ಈ ಕಡೆ ಹಾಕ್ಕೊಂಡಿದ್ವಲ್ಲ, ಅದೇ ರೀತಿ ಈ ಕಡೆನೂ ಹಾಕ್ಕೋಬೇಕು. ನೋಡಿ, ಇಲ್ಲಿ ಒಂದು ಡಬಲ್ ಕ್ರೋಶೆ, ನೋಡಿ ಇಲ್ಲಿ, ಮತ್ತು ನೆಕ್ಸ್ಟ್ ನೋಡಿ ಇಲ್ಲಿ ಡಬಲ್ ಕ್ರೋಶೆ ಇರುತ್ತಲ್ಲ, ಈಗ ಹಾಕ್ಕೊಂಡಿದ್ದೀವಲ್ಲ, ಅದರಲ್ಲಿ ಒಂದು ಡಬಲ್ ಕ್ರೋಶೆ, ಮತ್ತು ನೋಡಿ ಇಲ್ಲಿ ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಮತ್ತೆ ಒಂದು ಡಬಲ್ ಕ್ರೋಶೆ ಇದೆಯಲ್ಲ, ಅದರ ಮೇಲೆ ತ್ರೀ ಲೂಪನ್ನು ಈ ರೀತಿ ಎಳ್ಕೊಳ್ಬೇಕು. ಫಸ್ಟ್ 2 ಚೈನ್ ಹಾಕಿದ್ವಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್, ಮತ್ತೆ 2 ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಒಂದೊಂದು ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು. ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಫಸ್ಟ್ 2 ಚೈನ್ ಹಾಕಿರ್ತೀವಲ್ಲ, ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್, ಮತ್ತೆ ಈಗ 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ಮತ್ತೆ ಇದೇ ರೀತಿನೇ ಹಾಕ್ತಾ ಹೋಗೋದು ಫ್ರೆಂಡ್ಸ್. ಒಂದೊಂದು ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ಇದೇ ರೀತಿಯೇ ಹಾಕ್ಕೊಂಡು ಹೋಗೋದು. ಇದೇ ರೀತಿ ಹಾಕ್ಕೊಳ್ಳಿ, ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಎಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ನಾವು ಇದೊಂದು ರೋ ಗ್ರೇಯಲ್ಲಿ ಇದೊಂದು ರೋ ಹಾಕ್ಕೋಬೇಕು, ಮತ್ತು ವೈಟಲ್ಲಿ ಹಾಕ್ಕೊಂಡು ಮತ್ತೊಂದು ಗ್ರೇಯಲ್ಲಿ ಹಾಕ್ಕೊಂಡು ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ 2 ರೋ ಹಾಕ್ಕೋಬೇಕು. ನೋಡಿ, ನಾನಿಲ್ಲಿ 14 ರೋಸ್ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿಂದ 1 2 3 4 5 6 7 8 9 10 11 12 13 14.
ಈ ದಾರ ಕಟ್ ಮಾಡಲ್ಲ ಫ್ರೆಂಡ್ಸ್, ಹಾಗೆ ಇದರಲ್ಲೇ ನಾನು ಗ್ರೇ ಕಲರ್ ಹಾಕ್ಕೊತೀನಿ. ಮತ್ತು ಗ್ರೇ ಆದಮೇಲೆ ಒಂದು ರೋ ವೈಟ್ ಹಾಕಬೇಕಲ್ಲ, ಹಾಗಾಗಿ 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಇನ್ನೊಂದು ಡಬಲ್ ಕ್ರೋಶ್. ನೋಡಿ, ಹೀಗೆ ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಗ್ರೇ ಕಲರ್ ಕಂಪ್ಲೀಟ್ ಆಯಿತು. ಫಸ್ಟಿಗೆ 2 ಚೈನ್ ಹಾಕಿದ್ವಲ್ಲ, ಅಲ್ಲಿ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಈಗ ವೈಟ್ ಕಲರ್ ತಗೊಳ್ಳೋಣ ಫ್ರೆಂಡ್ಸ್. ಟೂ ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಇದು ಒಂದು ರೋ ಹಾಕ್ಕೊಳ್ಳೋಣ. ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ, ವೈಟ್ ಮುಗಿದ್ಮೇಲೆ ಇನ್ನೊಂದು ಕಲರು ಗ್ರೇಯಲ್ಲಿ ಹಾಕ್ಕೊಳ್ಳೋಣ. ಇನ್ನೊಂದು ರೌಂಡು. ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟಿಗೆ 2 ಚೈನ್ ಹಾಕಿದ್ವಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮತ್ತು 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಈಗ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕೋಬೇಕು. 2 ರೋಸ್ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್. ನೆಕ್ಸ್ಟ್ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್. ನೋಡಿ, ಇದೇ ರೀತಿ 2 ರೋಸ್ ಹಾಕೋಬೇಕು. ನಾನು ಈ ಕಡೆ ಹಾಕ್ಕೊಂಡಿದ್ದೀನಲ್ಲ, ಡಿಫ್ರೆಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ 2 ರೋಸ್ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 2 ರೋಸ್ ಹಾಕ್ಕೊಂಡಿದ್ದೀನಿ. ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆದು 2 ರೋಸ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಕಡೆನೂ ಅಷ್ಟೇ. ಫ್ರೆಂಡ್ಸ್, ಇದಕ್ಕೆ ನಾನು ಬಟನ್ ಹಾಕಿದ ಮೇಲೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆದಮೇಲೆ ಈಗ ಕಾಣಿಸ್ತಾ ಇದೆ. ನಾನು 4 ಬಟನ್ನು ಹಾಕಿದ್ದೀನಿ. ನೋಡಿ, ಸ್ಲೀವ್ಸು, ಬ್ಯಾಕ್ ಸೈಡ್, ಫ್ರಂಟ್ ಸೈಡ್.
ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.